ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟೈಲರ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ರೆಡಿಮೇಡ್ ಟೈಲ್ಸಸ್ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಪರ್ಲ್ಸ್ ಬೀಡ್ಸ್ ಯೂಸ್ ಮಾಡಿ ಹೇಗೆ ಜಾರ್ಜೆಟ್ ಸ್ಯಾರೀಸ್ಗೆಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಟ್ಯಾಸಲ್ನ ರೆಡಿ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಏನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಇವತ್ತಿನ ವೀಡಿಯೋದಲ್ಲಿ ನಮಗೆ ಜಾಸ್ತಿ ಮೆಟೀರಿಯಲ್ಸ್ ಬೇಕಾಗಿರಲ್ಲ, ಹಾಗೆ ಸಿಲ್ಕ್ ಥ್ರೆಡ್ ಕೂಡ ಬೇಕಾಗಿರಲ್ಲ. ಸೊ ಇದು ನೋಡ್ತಿರ್ಬೋದು, ನಾನಿಲ್ಲಿ ಗೋಲ್ಡ್ ಟೇಪ್, ನಾರ್ಮಲ್ ನೀಡಲ್ ಒಂದು ಥ್ರೆಡ್ ಹಾಕಿ, ಕಾಟನ್ ಥ್ರೆಡ್ ಯಾವ ಕಲರ್ ನಿಮ್ಮ ಹತ್ರ, ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ ಹಾಕಿ ಇಟ್ಕೋಬೇಕು. ಆ್ಯಂಡ್ ಕಟ್ಟರ್. ಸೊ ಈ ಥರ ಪರ್ಲ್ಸ್ ಬೀಡ್ಸ್ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೋಬೋದು. ಸೊ ನಾನಿಲ್ಲಿ ಈ ಸೈಜ್ ಚಿಕ್ಕ ಸೈಜ್ ಪರ್ಲ್ಸ್ ಬೀಡ್ಸ್ ತೊಗೊಂಡಿದ್ದೀನಿ, ನೋಡ್ಬೋದು. ಸೊ ಹೇಗೆ ಟ್ಯಾಸಲ್ಸ್ನ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಸ್ಟಾರ್ಟಿಂಗ್ ನಾನಿಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟು ಹಾಕ್ತಾ ಹೋಗ್ತೀನಿ. ಸೊ ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡ್ತೀನಿ, ಮತ್ತು ಕೆಳಗಿಂದ ಮೇಲೆ ನೀಡಲ್ನ ಪಾಸ್ ಮಾಡ್ತಾ ಈ ಲೂಪ್ ಏನು ಬರುತ್ತೆ ಆ ಲೂಪಿಂದ ನಾನು ನೀಡಲ್ನ ಈಚೆ ತೆಗಿತೀನಿ. ಸೊ ಒಂದು ಲಾಕ್ ಆಗುತ್ತೆ. ಅಗೇನ್ ಕೆಳಗಿಂದ ಮೇಲೆ ಬಂದು ಇಲ್ಲಿ ಏನು ಬೀಡ್ಸ್ ಇದೆ, ಪರ್ಲ್ ಬೀಡ್ಸ್ ಇದೆ, ಅದನ್ನು ನಾನು 3 ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 3 ಪರ್ಲ್ ಬೀಡ್ಸ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ಈ ಹೋಲ್ ಇದೆಯಲ್ಲ, ಹೋಲಿಂದ ನಾನು 3 ಪರ್ಲ್ ಬೀಡ್ಸ್ನ ಪಾಸ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಕಾದ್ಮೇಲೆ ನೀವಿಲ್ಲಿ ಇಟ್ಕೊಂಡು ನೋಡಬೇಕು, ಒಂದೇ ಸ್ಟ್ರೈಟ್ ಲೈನಿಗೆ ಬರಬಾರ್ದು, ಈ ಥರ ವಿ ಶೇಪಾಗೆ ಬರಬೇಕು. ಆ ಥರ ಬರೋದಕ್ಕೆ ನೀವು ಎಲ್ಲಿ ನೀಡಲ್ನ ಲಾಕ್ ಮಾಡಬೇಕು ಅಂತ ನೀವಿಲ್ಲಿ ಈ ಥರ ಇಟ್ಕೊಂಡು ನೋಡ್ಕೋಬೇಕು. ಆ ಥರ ಯಾವ ಪ್ಲೇಸಿಗೆ ಬರುತ್ತೆ ಈ ಥರ ಇಟ್ಕೊಂಡ್ರೆ ವಿ ಶೇಪು, ಆ ಪ್ಲೇಸಿಗೆ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡೋಣ. ಅಗೇನ್ ಕೆಳಗಿಂದ ಮೇಲೆ ನೀಡಲ್ನ ತಗೋತಿದ್ದೀನಿ. ಈ ಥರ ಕೆಳಗಿಂದ ಮೇಲೆ ನೀಡಲ್ ತೊಗೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಲಾಸ್ಟ್ ಏನು ಬೀಡಿದೆ ಆ ಬೀಡಿಂದ ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ಕೇರ್ಫುಲ್ಲಾಗಿ ಪಾಸ್ ಮಾಡ್ಕೊಳ್ಳಿ. ಜಸ್ಟ್ ಆ ಒಂದು ಬೀಡಿಂದ ಪಾಸ್ ಮಾಡ್ಕೊಳ್ತೀನಿ. ಪಾಸ್ ಮಾಡಿ ಗಟ್ಟಿಗೆ ಎಲ್ಲನೂ ಈ ಥರ ನೀಟಾಗಿ ಎಳೆದಿಟ್ಕೋಬೇಕು, ಟೈಟಾಗಿ, ಇಲ್ಲಾಂದರೆ ಲೂಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ನಾನಿಲ್ಲಿ 3 ಪರ್ಲ್ ಬೀಡ್ ಯೂಸ್ ಮಾಡಿದೆ. ಸೊ ಸ್ಟಾರ್ಟಿಂಗ್ ಮಾತ್ರ 3 ಪರ್ಲ್ ಬೀಡ್ ಯೂಸ್ ಮಾಡಬೇಕು. ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ನಾನಿಲ್ಲಿ ಬರೀ 2 ಪರ್ಲ್ ಬೀಡ್ಸ್ನ ಯೂಸ್ ಮಾಡ್ತಾ ಹೋಗ್ತೀನಿ. 1 ಆ್ಯಂಡ್ 2 2 ಪರ್ಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಅಗೇನ್ ವಿ ಶೇಪಿಗೆ ಬರೋ ಹಾಗೆ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಂಡು ನೀಡಲ್ನ ಮೇಲಿಂದ ಕೆಳಗಡೆ ಪಾಸ್ ಮಾಡಿ ತೊಗೋತೀನಿ. ಅಗೇನ್ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ಲೂಪ್ ಬರುತ್ತಲ್ಲ ಆ ಲೂಪಿಂದ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ ನಂತರ ಮತ್ತೆ ಕೆಳಗಿಂದ ಮೇಲೆ ನೀಡಲ್ನ ತೊಗೋಬೇಕು. ನೀಡಲ್ ತೊಗೊಂಡಾದ್ಮೇಲೆ ಲಾಸ್ಟ್ ಬೀಡ್ ಏನಿದೆ ಆ ಬೀಡೊಳಗಿಂದ ಥ್ರೆಡ್ನ ತೊಗೋಬೇಕು. ಈ ಥರ ಲಾಸ್ಟ್ ಬೀಡಿಂದ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಬರುತ್ತೆ. ಸೊ ಎಲ್ಲೂ ಗ್ಯಾಪ್ ಕಾಣಿಸಲ್ಲ, ಕಂಟಿನ್ಯೂ ಆಗಿ ಏನು ಟ್ಯಾಸಲ್ ಮೂವ್ ಆಗಿರೋ ಥರ ಕಾಣಿಸುತ್ತೆ. ಸೊ ಇಲ್ಲಿ 2 ಪರ್ಲ್ ಬೀಡನ್ನ ಹಾಕ್ಕೋತೀನಿ. ನೀವು ಸ್ಟಾರ್ಟಿಂಗ್ ಮಾತ್ರ 3 ಪರ್ಲ್ ಬೀಡ್ ಯೂಸ್ ಮಾಡಬೇಕು. ಅದಾದಮೇಲೆ ಫುಲ್ ಎಂಡ್ವರೆಗೂ ನೀವು 2 ಪರ್ಲ್ ಬೀಡ್ಸ್ನ ಯೂಸ್ ಮಾಡ್ತಾ ಹೋಗಬೇಕು. ಅಗೇನ್ ವಿ ಶೇಪ್ ಹೇಗಿದೆ ಅಲ್ಲಿಗೆ ನೋಡಿ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಿ, ಅಗೇನ್ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ಲೂಪ್ ಬರುತ್ತೆ, ಆ ಲೂಪಿಂದ ನೀಡಲ್ನ ಹೊರಗೆ ತೆಗಿಬೇಕು. ಸೊ ಟೈಟಾಗಿ ಎಳೆದ ನಂತರ ಆ ನೀಡಲ್ನ ಮತ್ತೆ ಲಾಸ್ಟ್ ಬೀಡಿಂದ ಪಾಸ್ ಮಾಡಿ ಅಗೇನ್ 2 ಬೀಡ್ಸ್ ಹಾಕ್ಕೊಳ್ತಾ ಈ ಥರ ಮಾಡ್ತಾ ಹೋಗಬೇಕು. ಸೊ ಕಂಟಿನ್ಯೂಸ್ ಆಗಿ ಈ ಥರ ಬರ್ತಾ ಹೋಗುತ್ತೆ. ನೀವು ಜಾರ್ಜೆಟ್ ಸ್ಯಾರೀಸ್ ಅಥವಾ ಟಿಶ್ಯೂ ಸ್ಯಾರೀಸ್ ಏನಿರುತ್ತೆ ಅದಕ್ಕೆಲ್ಲ ಈ ಥರ ಸಿಂಪಲಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ಬೋದು, ನಾನಿಲ್ಲಿ ಇಷ್ಟು ಲೆಂತಿಗೆ ರೆಡಿ ಮಾಡಿಟ್ಟಿದ್ದೀನಿ. ನೀವಿಲ್ಲಿ ವೈಟ್ ಕಾಟನ್ ಥ್ರೆಡ್ ಯೂಸ್ ಮಾಡೋದ್ರಿಂದ ಇಲ್ಲೇನು ಕಾಣಿಸ್ತಿದೆ ಥ್ರೆಡ್ಸು ಅದು ಇನ್ವಿಸಿಬಲ್ ಆಗುತ್ತೆ, ಕಾಣಿಸೋದಿಲ್ಲ. ಸೊ ನಾನು ಇಲ್ಲಿ ಬ್ಲೂ ಕಲರ್ ಹಾಕಿರೋದ್ರಿಂದ ನಿಮಗೆ ತೋರಿಸೋದಕ್ಕೋಸ್ಕರ ಬ್ಲೂ ಕಲರ್ ಯೂಸ್ ಮಾಡಿದ್ದೀನಿ. ಬಟ್ ನೀವು ವೈಟ್ ಯೂಸ್ ಮಾಡೋದ್ರಿಂದ ಈ ಥರ ಕಾಣಿಸಲ್ಲ, ಏನು ಥ್ರೆಡ್ಸ್ ಈಚೆ ಬಂದಿದೆ ಇದು ಅದೇನು ಕಾಣಿಸಲ್ಲ, ಫುಲ್ ನೀಟಾಗಿ ಕಾಣಿಸುತ್ತೆ. ಸೊ ಸಿಂಪಲ್ ಸ್ಯಾರೀಸ್ಗಳಿಗೆ ಬೇಗನೆ ಹಾಫ್ ಆನ್ ಅವರಲ್ಲಿ ಹಾಕಿ ಮುಗಿಸ್ಬೋದು, ಅಷ್ಟು ಈಸಿಯಾಗಿದೆ. ನೋಡ್ಬೋದು, ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ನಾನಿಲ್ಲಿ ಎಲ್ಲ ಬರೀ ಪರ್ಲ್ ಬೀಡ್ಸೇ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಆ ಕಡೆ ಈ ಕಡೆ ಪರ್ಲ್ ಯೂಸ್ ಮಾಡಿ ಮಧ್ಯ ಗೋಲ್ಡ್ ಯೂಸ್ ಮಾಡ್ಬೋದು, ಇಲ್ಲ ಕಲರ್ಸ್ ಕ್ರಿಸ್ಟಲ್ಸ್ ಇದ್ದರೆ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಕೂಡ ಹಾಕ್ಬೋದು. ಯಾವ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚ್ ಮಾಡಿ ನೀವು ಹಾಕ್ಬೋದು. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.